ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಕತ್ತಿ ಅಭಿಮಾನಿಗಳ ಪ್ರತಿಭಟನೆ. ಡಿಕೆಶಿ ಮತ್ತು ಎಚ್ಡಿಕೆ ಅನುಕುಶ ಯಾತ್ರೆ ನಡೆಸಿ ಆಕ್ರೋಶ. ಡಿಕೆಶಿಗೆ ನೇರ ಎಚ್ಚರಿಕೆ ನೀಡಿದ ಸಚಿವ ಉಮೇಶ್. ಕತ್ತಿ ಅಭಿಮಾನಿಗಳು ವ್ಯಾಕ್ಸಿನ್ನಿಂದ ದೂರ ಉಳಿದ ಸದಲ್ಗ ಪಟ್ಟಣದ ಜನತೆ. ಈಗ ಆಸ್ಪತ್ರೆ ಎದುರು ಜನದಟ್ಟಣೆ. ಪುರಸಭೆ ಮತ್ತು ಆರೋಗ್ಯ ವಿಭಾಗ ಮೂಡಿಸಿದ ಜನಜಾಗೃತಿಯ ಫಲವಿದು. ಕಡಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯೆ. ಕೋವಿಡ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ವಿದ್ಯಾರಾಣಿ ಸೋನ್ನದ್. ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸುವಂತೆ ಜನರಲ್ಲಿ ಮನವಿ. ಸಮೀಪದ ಕಡಬಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಗುರುವಾರದಂದು ಜಿಲ್ಲಾ ಪಂಚಾಯಿತಿ ಸದಸ್ಯೆ ವಿದ್ಯಾರಾಣಿ ಸೊನ್ನದ್ ಭೇಟಿ ನೀಡಿದರು. ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಯರಗಟ್ಟಿ ಸಮೀಪದ ಕಡಬಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಗುರುವಾರದಂದು ಜಿಲ್ಲಾ ಪಂಚಾಯಿತಿ ಸದಸ್ಯೆ ವಿದ್ಯಾರಾಣಿ ಸೊನ್ನದ್ ಭೇಟಿ ನೀಡಿ ಮಾತನಾಡಿದರು. ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸಾರ್ವಜನಿಕರಲ್ಲಿ ಅವರು ಮನವಿ ಮಾಡಿಕೊಂಡರು. ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮದ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರು ಗುಂಪು ಗುಂಪಾಗಿ ಸೇರದಂತೆ ನಿಗಾ ವಹಿಸುವಂತೆ ಸೂಚನೆ ನೀಡಿದರು. ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ಹೋದರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಎಲ್ಲೆಡೆ ಪರಿಸ್ಥಿತಿ ಮಿತಿ ಮೀರಿದೆ. ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದರು. ಸರ್ಕಾರ ಹಾಕಿದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಸ್ಪಂದಿಸಿ ಕೊರೋನಾ ತಡೆಗಟ್ಟಲು ಮುಂದಾದಾಗ ಮಾತ್ರ ಈ ಮಾರಕ ರೋಗವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದರು. ಕೋವಿಡ್ ಇಂದ ಒಂದು ಎರಡನೇ ಅಲೆ ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ತಾ ಇದೆ. ಸೊ ಒಂದನೇ ಅಲೆಗಿಂತಲೂ ಈ ಒಂದು ಕೊರೋನಾ ವೈರಸ್ ಎರಡನೇ ಅಲೆ ಬಹಳ ತೀವ್ರವಾಗಿ ಹರಡ್ತಾ ಇರೋದ್ರಿಂದ ಎಲ್ಲ ಜನರು ಏನು ನಮ್ಮ ಕೋವಿಡ್ನಿಂದ ಒಂದು ಸುರಕ್ಷಾ ಕ್ರಮಗಳನ್ನ ಅವನ್ನ ಕಡ್ಡಾಯವಾಗಿ ಪಾಲಿಸ್ಬೇಕಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಇವತ್ತು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಅದೇ ಥರ ಇವತ್ತು ಆರೋಗ್ಯ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಆಮೇಲೆ ಸಂಬಂಧಪಟ್ಟಂತಹ ನೋಡಲ್ ಅಧಿಕಾರಿಗಳಿರ್ಬೋದು, ಎಲ್ಲ ರೀತಿಯ ಕೋವಿಡ್ ಒಂದು ಕ್ರಮಗಳನ್ನು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಗೋತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಉಮೇಶ್ ಕಾಳಿ ಅವರು ಮಾತನಾಡಿದರು. ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮದಲ್ಲಿ ಜ್ವರ, ನೆಗಡಿ, ತಲೆನೋವು, ಯಾವುದೇ ಕಾಯಿಲೆ ಬಂದರೆ ತಕ್ಷಣ ವೈದ್ಯಾಧಿಕಾರಿಗಳ ಗಮನಕ್ಕೆ ತರುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಸುವರ್ಣ ಗೌರಿ ಕೊಂಡೂರ್ ಮತ್ತು ವೈದ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಯರಗಟ್ಟಿ ಸಮೀಪದ ಮಾಡಮಗೇರಿ ಗ್ರಾಮದಲ್ಲಿರುವ ಶ್ರೀಗಿರಿ ಮಲ್ಲೇಶ್ವರ ಮಠದ ಲಿಂಗೈಕ್ಯ ಪೂಜ್ಯರಾದ ಶ್ರೀಗಿರಿ ಮಲ್ಲೇಶ್ವರ ಸ್ವಾಮೀಜಿಯವರ ಗದ್ದುಗೆ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಯರಗಟ್ಟಿ ಸಮೀಪದ ಮಾಡಮಗೇರಿ ಗ್ರಾಮದಲ್ಲಿರುವ ಶ್ರೀ ಗಿರಿಮಲ್ಲೇಶ್ವರ ಮಠದ ಲಿಂಗೈಕ್ಯ ಪೂಜ್ಯರಾದ ಶ್ರೀ ಗಿರಿಮಲ್ಲೇಶ್ವರ ಮಹಾಸ್ವಾಮೀಜಿಯವರ ಗದ್ದುಗೆಯ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಶ್ರೀಮಠದ ಪೂಜ್ಯರಾದ ಶ್ರೀ ಸ್ವರೂಪಾನಂದ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಹಾಗೂ ತಿಗಡಿ ಗ್ರಾಮದ ಶ್ರೀ ಶಂಕರಾನಂದ ಸ್ವಾಮೀಜಿ ಮತ್ತು ಬೀದರ್ನ ಶ್ರೀ ಜಯದೇವ್ ಸ್ವಾಮೀಜಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಲ್ಲೋಳೆಪ್ಪ ಸಿದ್ದಣ್ಣವರ್, ಫಕೀರಪ್ಪ ಖಂಡ್ರಿ, ಮಹಾದೇವಪ್ಪ ಬಾಗಿಲದ್, ಹೊನ್ನಪ್ಪ ಖಂಡ್ರಿ, ರಾಮಣ್ಣ ಖಂಡ್ರಿ, ಲಕ್ಷ್ಮಣ್ ಖಂಡ್ರಿ, ಮಹಾದೇವಪ್ಪ ಯರಗಣಿ, ಮಾಡಮಗೇರಿ, ಕಜ್ಗಲ್ ಗ್ರಾಮದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಬೈಲಹೊಂಗಲದ ಎಸ್ಬಿಐ ಬ್ಯಾಂಕ್ ಎದುರು ಗ್ರಾಹಕರು ಗುಂಪು ಗುಂಪಾಗಿ ನಿಂತಿದ್ದಾರೆ. ಇಲ್ಲಿ ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಅದೇ ರೀತಿ ದೇವಲಾಪುರ ರಸ್ತೆಯಲ್ಲಿರುವ ಅಯ್ಯಂಗಾರ್ ಬೇಕರಿ ಎದುರು ಮಾಲೀಕರು ವ್ಯಾಪಾರ ಮಾಡುತ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಬೆಳವಡಿ ಗ್ರಾಮದಲ್ಲೂ ಕೂಡ ಜನರು ಪೊಲೀಸರಿಗೆ ಸಹಕರಿಸುತ್ತಿಲ್ಲ. ರಾಜ್ಯದೆಲ್ಲೆಡೆ ಕೋವಿಡ್-19 ಎರಡನೇ ಅಲೆ ತಡೆಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಆದರೂ ಕೂಡ ಜನರು ನಿಯಮಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವ ಎಸ್ಬಿಐ ಬ್ಯಾಂಕಿನ ವ್ಯವಹಾರಕ್ಕೆ ಬಂದು ಇಲ್ಲಿನ ಗ್ರಾಹಕರು ಗುಂಪು ಗುಂಪಾಗಿ ನಿಂತಿರುವಂತಹ ದೃಶ್ಯವನ್ನು ತಾವಿಲ್ಲಿ ಕಾಣಬಹುದಾಗಿದೆ. ಅವರಲ್ಲಿ ಯಾವುದೇ ತರಹದ ಮಾಸ್ಕ್ ಧರಿಸಿಲ್ಲ ಹಾಗೂ ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಂಡಿಲ್ಲ. ಪೊಲೀಸರ ಅಂಜಿಕೆಗೆ ಇವರಿಗೆ ಇಲ್ಲದಂತಾಗಿದೆ. ಆದ್ದರಿಂದ ದಯವಿಟ್ಟು ಗ್ರಾಹಕರು ಗುಂಪು ಗುಂಪಾಗಿ ನಿಲ್ಲದೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ನಾನು ಸತ್ಯಂ ಟಿವಿ ನಾಜಿಮ್ ಬೆಟಗೇರಿ ಹಾಗೂ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಇದ್ದೇವೆ. SBI ಬ್ಯಾಂಕ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ನೀವು ನೋಡೋಣ ಬನ್ನಿ.
ಈ ಜೊತೆ ನಾನು ನಾಜಿಮ್ ಬೆಟಗೇರಿ, ಬೈಲಹೊಂಗಲ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಬೈಲಹೊಂಗಲ್ ಟು ದೇವಲಾಪುರ್ ರಸ್ತೆಯಲ್ಲಿರುವ ಎಲ್ಜಿ ಬೆಂಗಳೂರು ಅಯ್ಯಂಗಾರ್ ಬೇಕರಿ. ಜನತಾ ಕರ್ಫ್ಯೂ ಇದ್ರೂ ಕೂಡ ಬೇಕರಿಯವರು ಕ್ಯಾರೆ ಎನ್ನುತ್ತಿಲ್ಲ. ಬೇಕರಿಯನ್ನ ರಾಜಾರೋಷವಾಗಿ ಅಂಗಡಿ ತೆಗೆದು ವ್ಯಾಪಾರ ಮಾಡುತ್ತಿದ್ದಾರೆ. ಇವರಿಗೆ ಕೊರೋನಾದ ಅಂಜಿಕೆಯೇ ಇಲ್ಲದಂತಾಗಿದೆ. ದೇವರೇ ಇವರನ್ನ ಕಾಪಾಡಬೇಕಿದೆ. ಬೈಲಹೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಜನರು ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ವಾಹನ ಓಡಿಸುತ್ತಾ ತಿರುಗಾಡುತ್ತಿದ್ದಾರೆ. ರಸ್ತೆಗಿಳಿದ ವಾಹನ ಸವಾರರನ್ನ ತಡೆದು ಗಾಡಿಗಳನ್ನ ಸೀಸ್ ಮಾಡಿ ಪೊಲೀಸರು ಅವರಿಂದ ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಜನರು ಪೊಲೀಸರಿಗೆ ಸ್ಪಂದಿಸುತ್ತಿಲ್ಲ. ಇವರಿಗೆ ಕೊರೋನಾದ ಅಂಜಿಕೆಯೇ ಇಲ್ಲದಂತಾಗಿದೆ. ರಾಜ್ಯದೆಲ್ಲೆಡೆ ಕೋವಿಡ್ 2ನೇ ಅಲೆ ಹೆಚ್ಚುತ್ತಿರುವುದನ್ನು ಗಮನಿಸಿ ಬೆಳಗಾವಿಯ ಗಣೇಶಪುರದ ಕೊಳಗೇರಿ ನಿವಾಸಿಗಳಿಗೆ ಸರ್ವಲೋಕ ಸೇವಾ ಫೌಂಡೇಶನ್ ವತಿಯಿಂದ ಮಾಸ್ಕ್ ವಿತರಿಸಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದೇಶದೆಲ್ಲೆಡೆ ಕೊರೋನಾ ವೈರಸ್ ತಡೆಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಇದು ತಮಗೆಲ್ಲ ತಿಳಿದ ವಿಚಾರವಾಗಿದೆ. ವೈರಸ್ ಹರಡುವಿಕೆಯನ್ನು ತಪ್ಪಿಸಲು ಒಂದು ಉತ್ತಮ ಮಾರ್ಗವೆಂದರೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು. ಇದನ್ನು ಗಮನದಲ್ಲಿಟ್ಟುಕೊಂಡು ಬೆಳಗಾವಿಯ ಸರ್ವಲೋಕ ಸೇವಾ ಪ್ರತಿಷ್ಠಾನದ ಶ್ರೀ ವೀರೇಶ್ ಹಿರೇಮಠ್ ಮತ್ತು ಅವರ ಸಹೋದ್ಯೋಗಿಗಳು ಗಣೇಶ್ಪುರದ ಕೊಳಗೇರಿ ಪ್ರದೇಶಗಳಲ್ಲಿನ ಅಗತ್ಯವಿರುವ ಜನರಿಗೆ ಮಾಸ್ಕ್ಗಳನ್ನು ವಿತರಿಸಿದರು.
ಹಾಗೂ ಕೋವಿಡ್-19 ಹರಡುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಕೂಡ ಅವರು ಜಾಗೃತಿ ಮೂಡಿಸಿದರು. ಕುಂದಾನಗರಿ ಬೆಳಗಾವಿಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಇರುವುದು ಜನರಿಗೆ ಗೊತ್ತಿದ್ದು ಕೂಡ ಅದಕ್ಕೆ ಜನ ಸ್ಪಂದಿಸುತ್ತಿಲ್ಲ, ಬೇಕಾಬಿಟ್ಟಿಯಾಗಿ ಓಡಾಡುತ್ತಿದ್ದಾರೆ. ಅಜಂ ನಗರ್ ಮತ್ತು ಕ್ಯಾಂಪ್ ಮತ್ತು ಕಿರ್ಲೋಸ್ಕರ್ ರೋಡ್, ಚೆನ್ನಮ್ಮ ಸರ್ಕಲ್ ಇಲ್ಲೆಲ್ಲ ಜನ ರಾತ್ರಿ ತಿರುಗಾಡುತ್ತಿದ್ದಾರೆ. ಪೊಲೀಸರು ಎಂತ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಜನರು ಕ್ಯಾರೆ ಎನ್ನುತ್ತಿಲ್ಲ. ಕುಂದಾನಗರಿ ಬೆಳಗಾವಿಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಇದ್ದಿದ್ದರಿಂದ ಇದು ಜನರಿಗೆ ಗೊತ್ತಿದ್ದು ಕೂಡ ಜನರು ಪೊಲೀಸರಿಗೆ ಸ್ಪಂದಿಸುತ್ತಿಲ್ಲ, ಬೇಕಾಬಿಟ್ಟಿಯಾಗಿ ತಿರುಗಾಡುತ್ತಿದ್ದಾರೆ. ಅಜಂ ನಗರ್ ಮತ್ತು ಕ್ಯಾಂಪ್ ಹಾಗೂ ಕಿರ್ಲೋಸ್ಕರ್ ರೋಡ್, ಚೆನ್ನಮ್ಮ ಸರ್ಕಲ್ ಇಲ್ಲೆಲ್ಲ ಜನರು ರಾತ್ರಿ ಕೂಡ ತಿರುಗಾಡುತ್ತಿದ್ದಾರೆ. ಪೊಲೀಸರು ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಕೂಡ ಕಾನೂನಿಗೆ ಜನತೆ ಹೆದರುತ್ತಿಲ್ಲ, ಕೊರೋನಾಗೂ ಹೆದರುತ್ತಿಲ್ಲ.
ಸದರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನರು ಕೋವಿಡ್ಗೆ ಸಂಬಂಧಿಸಿದಂತೆ ಕೋವಿಶೀಲ್ಡ್ ಲಸಿಕೆ ಪಡೆಯಲು ನಾ ಮುಂದು ತಾ ಮುಂದು ಎಂದು ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳು ಕಂಡುಬಂದವು. ವೀಕ್ಷಕರೇ, ವ್ಯಾಕ್ಸಿನ್ ಚುಚ್ಚುಮದ್ದು ಎಂದಾಕ್ಷಣ ಮೂರು ಮಾರು ಹಿಂಜರಿದು ಮಾತೆತ್ತದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೆ ನಾವು ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತೇವೆ, ನಮ್ಮ ಜೀವಕ್ಕೇನಾದರೂ ಅಪಾಯವಾದರೆ ನೀವೇ ಜವಾಬ್ದಾರಿಯಾಗಿದ್ದರೆ ನಮಗೆ ವ್ಯಾಕ್ಸಿನ್ ಕೊಡಿ ಎಂದು ಬರೋಬ್ಬರಿ 3 ತಿಂಗಳಾದರೂ ಪ್ರಾಥಮಿಕ ಆರೋಗ್ಯ ಕೇಂದ್ರದತ್ತ ತಲೆ ಹಾಕದ ಜನತೆ. ಜಗತ್ತಿನಾದ್ಯಂತ ಕೊರೋನಾ ಸೋಂಕಿನಿಂದ ಸಾಯುತ್ತಿರುವ ಜನತೆ ಹಾಗೂ ಮರಣ ಮೃದಂಗ ಹಾಕುತ್ತಿರುವ ಕೊರೋನಾ ಮಹಾಮಾರಿಯನ್ನ ಪ್ರತ್ಯಕ್ಷ ಕಂಡು ಸದ್ಯ ಆಸ್ಪತ್ರೆ ಎದುರು ನನಗೆ ಮೊದಲು ವ್ಯಾಕ್ಸಿನ್ ಕೊಡಿ ಎಂದು ಜನ ದಟ್ಟಣೆ ಮಾಡುತ್ತಿರುವ ಪಟ್ಟಣ. ಇದು ಗಡಿ ಭಾಗದಲ್ಲಿರುವ ಪಟ್ಟಣ. ಯಾವುದಪ್ಪ ಈ ಪಟ್ಟಣ ಅಂತಿದ್ದೀರಾ? ಹಾಗಾದ್ರೆ ಸತ್ಯಂ ಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ಈ ದೃಶ್ಯಗಳನ್ನು ನೋಡಿ ನಿಮಗೆ ಅರ್ಥವಾಗುತ್ತೆ ನೋಡಿ. ಹೌದು, ಚಿಕ್ಕೋಡಿ ತಾಲೂಕಿನ ಸದಲ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನವರಿ 20ರಿಂದ ಏಪ್ರಿಲ್ 19, 2021ರವರೆಗೆ ಈ ಕೇಂದ್ರದಲ್ಲಿ ಫ್ರಂಟ್ಲೈನ್ ವರ್ಕರ್ ಮತ್ತು ಹೆಲ್ತ್ ವರ್ಕರ್ ಸೇರಿ ಕೇವಲ 294 ಜನರು ಮಾತ್ರ ವ್ಯಾಕ್ಸಿನ್ ಪಡೆದಿದ್ರು. ಸುಮಾರು 3 ತಿಂಗಳುಗಳವರೆಗೆ ವ್ಯಾಕ್ಸಿನ್ ಪಡೆಯಲು ಹಿಂಜರಿಯುತ್ತಿದ್ದ ಜನತೆ ಪುರಸಭೆ ಮತ್ತು ಆರೋಗ್ಯ ಕೇಂದ್ರದಿಂದ ಕೊರೋನಾ ಮಹಾಮಾರಿ ಸೋಂಕಿನ ತೀವ್ರತೆ ಹಾಗೂ ಹೆಚ್ಚುತ್ತಿರುವ ಸಾವಿನ ಸಂಖ್ಯೆ ಕುರಿತು ಜನ ಜಾಗೃತಿ ಮೂಡಿಸಿದ್ದರಿಂದ ಕಳೆದ ಏಪ್ರಿಲ್ 20ರಿಂದ 30ನೇ ತಾರೀಕಿನವರೆಗೆ ದಾಖಲೆ 2528 ಜನರು ಸರದಿ ಸಾಲಿನಲ್ಲಿ ನಿಂತು ವ್ಯಾಕ್ಸಿನ್ ಪಡೆದಿರುವುದಾಗಿ ವೈದ್ಯಾಧಿಕಾರಿ ಡಾಕ್ಟರ್ ಯಶೋಧ ಬಬಲಿ ತಿಳಿಸಿದರು. ಇದೇ ವೇಳೆ ಮಹಾಮಾರಿ ಸೋಂಕು ತಡೆಗಟ್ಟಲು ಭಯಪಡದೆ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸುರಕ್ಷಿತ ಅಂತರದೊಂದಿಗೆ ಮನೆಯಲ್ಲೇ ಇರಬೇಕು. ವ್ಯಾಕ್ಸಿನ್ ಪಡೆಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲವೆಂದು ತಿಳಿಸಿದರು. ಎಂಬಿ ಚಿಂಚಡೆ, ಸತ್ಯಂ ನ್ಯೂಸ್, ಸದಲ್ಗ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅಣುಕು ಶವಯಾತ್ರೆ ಮಾಡಿ ಸಚಿವ ಉಮೇಶ್ ಕತ್ತಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಡಿಕೆಶಿ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಮುಂದುವರೆದಿದ್ದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಇಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು.
ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅನುಕು ಶವಯಾತ್ರೆ ನಡೆಸಿ ಸಚಿವ ಉಮೇಶ್ ಕತ್ತಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಡಿಕೆಶಿ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹೆಚ್ಚುವರಿ ಅಕ್ಕಿ ಕೇಳಿದ್ದಕ್ಕೆ ಸತ್ತರೆ ಒಳ್ಳೆಯದು ಎಂದು ಹೇಳಿಕೆ ನೀಡಿದ್ದ ಸಚಿವ ಉಮೇಶ್ ಕತ್ತಿ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಇಬ್ಬರು ನಾಯಕರ ಅನುಕು ಶವಯಾತ್ರೆ ನಡೆಸಿ ಅಂತ್ಯ ಸಂಸ್ಕಾರ ಮಾಡಿ ಉಮೇಶ್ ಕತ್ತಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಾರ್ ಸಾಹೇಬ್ ಜಾತ್ರಾ ಡಿಕೆ ಶಿವಕುಮಾರಿಗೆ ಕುಮಾರಸ್ವಾಮಿಗೆ ಪ್ರತಿಭಟನೆಯ ಬಳಿಕ ಡಿಕೆಶಿಗೆ ನೇರ ಎಚ್ಚರಿಕೆ ನೀಡಿದ ಉಮೇಶ್ ಕತ್ತಿ ಅಭಿಮಾನಿಗಳು ರಮೇಶ್ ಜಾರಕಿಹೊಳಿ ಅವರ ವಿರೋಧ ಮಾಡಿದ್ದಕ್ಕೆ ಗೋಕಾಕ್ ಕ್ಷೇತ್ರದವರು ನಿನಗೆ ಚಪ್ಪಲಿ ಒಗೆದು ಬಿಟ್ಟಿದ್ದಾರೆ. ಆದರೆ ಹುಕ್ಕೇರಿ ಮತಕ್ಷೇತ್ರದ ಉಮೇಶ್ ಕತ್ತಿ ಅಭಿಮಾನಿಗಳು ಬೇರೆನೆ ಮಾಡುತ್ತೇವೆ, ನಾವು ಹೇಳುವುದಿಲ್ಲ, ಮಾಡಿ ತೋರಿಸ್ತೇವೆ. ಇನ್ನೊಮ್ಮೆ ಉಮೇಶ್ ಕತ್ತಿ ಅವರ ಬಗ್ಗೆ ಮಾತನಾಡಿದರೆ ಬೆಳಗಾವಿ ಜಿಲ್ಲೆಗೆ ಕಾಲಿಡುವುದು ಕಠಿಣವಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ರು. ಈಗಾಗಲೇ ಡಿ ಕೆ ಶಿವಕುಮಾರ ಮತ್ತು ಕುಮಾರಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏನು ಸ್ಟೇಟ್ಮೆಂಟ್ ಮಾಡಿರಂದ್ರೆ ನಾವು ಚಟ್ಟ ಕಾಡ್ತೀವಿ, ಉಮೇಶ್ ಕತ್ತಿ ಚಟ್ಟ ಕಾಡ್ತೀವಿ ಅಂದಿಲ್ಲ ಏನು ಹೇಳಿಲ್ಲ. ಅದಕ್ಕಾಗಿ ನಾವು ಇವತ್ತೆಲ್ಲ ಗುಡಸ್ ಗ್ರಾಮದ ಗ್ರಾಮಸ್ಥರೆಲ್ಲ ಕೂಡಿ ಡಿ ಕೆ ಶಿವಕುಮಾರನ ಮತ್ತು ಕುಮಾರಸ್ವಾಮಿ ಚಟ್ಟ ಕಟ್ಟಿದ್ದೀವಿ. ಈಗಾಗಲೇ ಅವನು ಸುಟ್ಟಿದ್ದೀವಿ. ಮತ್ತು ನಮ್ಮ ಸಾವುಕಾರ್ಗೆ ಏನು ಹೇಳ್ತಾರಂದ್ರೆ ಈ ಹುಕ್ಕೇರಿ ತಾಲೂಕದಾಗ ಅವ್ರು ಗುಂಡಾಗಿರಿ ಮಾಡಿ ರಾಜಕಾರಣ ಮಾಡ್ತಾರೋ ಅಂದಿಲ್ಲ. ಗುಂಡಾಗಿರಿ ಅದೆಲ್ಲ ಕನಕಪುರದಾಗ ಮಾಡ್ತಾರೋ. ಹುಕ್ಕೇರಿಯಾಗ ಯಾವುದೇ ಗುಂಡಾಗಿರಿ ಇಲ್ಲ, ಏನಿಲ್ಲ. ಎಲ್ಲ ಇಲ್ಲಿ ಹುಕ್ಕೇರಿಯಾಗ ಏನ್ರಿ ಇದ್ರೆ ಅಭಿವೃದ್ಧಿ ಕೆಲಸ ಐತಿ. ನೀವು ಹುಕ್ಕೇರಿ ತಾಲೂಕ ಬಂದು ನೋಡ್ಬೋದು. ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಏನು ಬೇಕು? ರಸ್ತೆಗಳು ಬೇಕು. ಇಲ್ಲಿ ಹುಕ್ಕೇರಿಯಾಗ ಪ್ರತಿಯೊಂದು ತೋಟಪಟ್ಟಿಗೆ ಹೋಗ್ಬೇಕಾರೆ ಇಲ್ಲೆಲ್ಲ ಏನೈತೆ ಅಂದ್ರೆ ರಸ್ತೆಗಳದಾವು ಮತ್ತು ನೀರು ವ್ಯವಸ್ಥೆ ಐತಿ. ಕುಡಿಯೋ ನೀರಿಂದ ಎಲ್ಲ ಊರಿಗೊಂದು ಟ್ಯಾಂಕ್ ಪದ್ಧತಿ ಮತ್ತು ಆರೋ ಪ್ಲ್ಯಾಂಟ್ಸ್ ಎಲ್ಲ ವ್ಯವಸ್ಥೆ ಮಾಡಿದರು. ಮತ್ತು ಹಿಂಗೆ ಸಾವುಕಾರ ಸತತ್ ನೀರು ಚಾಲೂ ಐತಿ. ಮತ್ತು ಹಿಂಗೆ ಒಂದು ವೇಳೆ ಈ ಡಿ ಕೆ ಶಿವಕುಮಾರ್ ಏನ್ರಿ ಹೇಳಿಕೆ ನಡ್ಕೊತ ಹೋದ್ರೆ ನಾವು ಮುಂದೆ ಮಣ್ಣಿ ಏನು ಗೋಕಾಕದಾಗ ಚಪ್ಪಲಿ ಹೋಗೋದ್ರಲ್ಲ ಅದಕ್ಕಿಂತ ದುಪ್ಪಟ್ಟು ನಾವು ಹುಕ್ಕೇರಿ ತಾಲೂಕದಾಗ ಮಾಡ್ತೇವೆ ಅಂದಿಲ್ಲ. ನಿಮ್ಮ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೇವೆ. ಮತ್ತು ಅವ್ರು ಹೇಳಿದಂಥ ಹೇಳಿಕೆಯನ್ನು ವಾಪಸ್ ಪಡಿಬೇಕಂದಿಲ್ಲ ಅಂದ್ರೆ ನಾವು ನಿಮ್ಮ ಮುಖಾಂತರ ಅವ್ರನ್ನ ಕೇಳ್ಕೊತೀವಿ. ಪ್ರತಿಭಟನೆಯಲ್ಲಿ ಗುಡಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಣ್ಣ ಖಾತೆದಾರ್, ಕೆಂಪಣ್ಣ ಮಾದರ್, ಬಸವರಾಜ್ ನಿಡಸೋಶಿ, ಮಾರುತಿ ಯಮನಪ್ಪ, ಮುತ್ತು ಕಾಂಬ್ಳೆ, ಮಾರುತಿ ಶಿರಹಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.